ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದರಿ? ಆರಾಮದರಿ? ನಾವು ಆರಾಮದೇವು. ಬರ್ರಿ ಇವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಮಾದ್ಲಿ ಮಾಡೋಣ್ರಿ. ಮಾದ್ಲಿ ಮಾಡಕ್ಕೆ ಏನೇನು ಬೇಕಂತ ನೋಡೋಣ್ರಿ. ಫಸ್ಟ್ 4 ಗ್ಲಾಸ್ ಆಗುವಷ್ಟು ಗೋಧಿ ಹಿಟ್ಟು ತೊಗೋಬೇಕ್ರಿ. ಇದು ಸದಿಕನಕ್ಕಿ ಹಿಟ್ಟು ಅಂತೇವ್ರಲ್ಲ, ಅದು ಹಿಟ್ಟು ಐತ್ರಿ. ಇದು ನಾರ್ಮಲ್ ಗೋಧಿ ಹಿಟ್ಟು ಅಲ್ರಿ ಇದು. ಆಮೇಲೆ ಎಷ್ಟು ತೊಗೊಂಡಿರ್ತೇವಲ್ಲ ಅದಕ್ಕೆ ರುಚಿಗೆ ಅನುಗುಣವಾಗಿ ಇದು 300 ಗ್ರಾಮ್ ಆಗುವಷ್ಟು ಇದನ್ನ ಐತ್ರಿ, ಬೆಲ್ಲ ಐತ್ರಿ. ಬೆಣ್ಣ ಸಣ್ಣಗೆ ಹೆಚ್ಚಿಟ್ಕೋಬೇಕ್ರಿ. ಮತ್ತು ಹುರಿಯಾಕ ಬೇಕಾದಷ್ಟು ತುಪ್ಪ ತೊಗೋಬೇಕ್ರಿ. ಆಮೇಲೆ ಶುಂಠಿ ಇದನ್ನು ಪೌಡ್ರ್ ಮತ್ತು ಬಡಿಸೊಪ್ಪು ಪೌಡ್ರ್ ಐತ್ರಿ. ಬಡಿಸೊಪ್ಪು ಅಂದ್ರೆ ಸೋಂಪು ಅಂತಾರಲ್ಲ, ಸೋಂಪು ಪೌಡ್ರ್ ಐತ್ರಿ. ಇದು ಬಡಿಸೊಪ್ಪು ಪೌಡ್ರ್ ಎಷ್ಟು ತೊಗೊಂಡಿರ್ತಲ್ಲ ಅದ್ರ ಹಾಫ್ ಶುಂಠಿ ಪೌಡ್ರ್ ತೊಗೋಬೇಕ್ರಿ. ಮತ್ತು ಇದು ತುರಿದಿಟ್ಕೊಂಡು ಕೊಬ್ಬರಿ ಐತ್ರಿ, ಒಂದು ಇದನ್ನಾಗುವಷ್ಟು ಬಕ್ಲ ರೀ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ರೀ. ಇನ್ನು ಹಿಟ್ಟು ಹೆಂಗೆ ತಯಾರು ಮಾಡ್ಕೊಳ್ಳೋದು ತೋರಿಸ್ತೇನೆ ಬರ್ರಿ. ಸಣ್ಣ ಉರಿ ಇಟ್ಟ ಇದನ್ನ ಹಿಟ್ಟು ಹುರ್ಕೊಳ್ಳೋಣ ಬರ್ರಿ. ಹಿಟ್ಟು ಹೆಂಗೆ ಹುರ್ಕೊಳ್ಳೋದನ್ನು ತೋರಿಸ್ತೇನೆ. ಹಿಟ್ಟಲ್ರಿ ಭಾಳ ಏನು ಹುರ್ಕೊಳ್ಳೋದಲ್ರಿ, ಒಂದು ಸ್ವಲ್ಪ ಅಂದ್ರೆ ಗೋಧಿ ಆ್ಯಕ್ಚುಲಿ ರೀ ಇದಕ್ಕೆ ಗೋಧಿನ ಇಟ್ಟು ಬಿಸ್ಕೊಂಬರ್ತಾರೆ. ನಾವು ಗೋಧಿ ಬೀಸ್ ತಂದಿಲ್ಲ ಅನ್ನಕ್ಕೆ ಇದು ಹಿಟ್ಟನ್ನು ಇದನ್ನು ಮಾಡ್ಕೋಬೇಕ್ರಿ. ಭಾಳ ಏನು ಮಾಡ್ಕೋದಿಲ್ರಿ, ಸ್ವಲ್ಪ ಹಿಟ್ಟದ ಹಸಿ ಇದನ್ನು ಹೋಗುತ್ತನ ಹಿಂಗೆ ಸಣ್ಣ ಉರಿ ಇಟ್ಟು ಇದನ್ನು ಮಾಡ್ಕೋಬೇಕ್ರಿ. ಇದ್ರಾಗ ಒಂದು ಸ್ವಲ್ಪನ ತುಪ್ಪ ಹಾಕ್ಕೊಂಡು ತುಪ್ಪ ಹಾಕಿ ಆಮೇಲೆ ಮತ್ತೆ ಚೆನ್ನಾಗಿ ಹುರ್ಕೊಳ್ಳೋಣ. ಹಿಂಗೆ ಮಾಡೋದ್ರಿಂದ ರೀ ಮತ್ತು ಒಂದು ಸ್ವಲ್ಪ ಜಿಗಟ್ ಭಾಳ ಇರ್ತೈತೆ ರೀ. ಇದು ಸದಿಕನಕ್ಕಿ ಅಂದ್ರೆ ಈ ಜಿಗಟ್ ಆಗೋದು ಒಂದು ಸ್ವಲ್ಪ ಹೋಗ್ತೈತೆ ರೀ ಇದು ಹುರಿದು ಮಾಡೋದ್ರಿಂದ. ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ರಾಗ ತುಪ್ಪ ಹಾಕಿ ಇದನ್ನೆಲ್ಲ ಮತ್ತೊಂದು ಹುರ್ಕೊಂಡು. ಇದು ಆ್ಯಕ್ಚುಲಿ ಸಂಕ್ರಾಂತಿಗೆ ಅಷ್ಟು ಅಂತ ಏನಿಲ್ಲ ರೀ. ನಮ್ಮ ಉತ್ತರ ಕರ್ನಾಟಕ ಸೈಡ್ ಆಗಾಗ ಇತರ ದಿನಕ್ಕೆ ರೀ, ಥಂಡಿ ದಿನಕ್ಕೆ ಮತ್ತು ಮಳೆಗಾಲ ದಿನಕ್ಕೆ ಹುಡುಗರಿಗೆ ಹೆಲ್ದಿ ಫುಡ್ ಅಂತ ಹೇಳಿ ಇದನ್ನು ಮಾಡ್ತಾರೆ ರೀ. ಇದನ್ನು ಆದಷ್ಟು ಮಾರ್ನಿಂಗ್ ಅವಾಯ್ಡ್ ಮಾಡ್ಬೇಕ್ರಿ. ಸ್ನ್ಯಾಕ್ಸ್ ಅಂತ ಹೇಳಿ ಸಾಯಂಕಾಲ ಈವ್ನಿಂಗ್ ಹುಡುಗರು ಬರ್ತಾವಲ್ಲ ಅವಾಗ ತೊಗೊಟ್ರೂ ಭಾಳ ಹೆಲ್ದಿ ಫುಡ್ ಐತ್ರಿ. ಇದು ಭಾಳ ಹೆವಿ ಇದನ್ನು ಇರೋದ್ರಿಂದ ಮಾರ್ನಿಂಗ್ ಅಷ್ಟು ಎದ್ದು ಕೂಡಲೇ ಕೊಡಬಾರ್ದು ಅಷ್ಟೇ ರೀ. ಇರ್ಲಿಕ್ಕಂದ್ರೆ ಇದು ಎಲ್ಲ ಟೈಮ್ ತಿನ್ನೋಕೆ ಭಾಳ ಚಲೋ ಐತಿ. ಮಸ್ತ್ ಇದನ್ನು ಆಗ್ತಾವ್ರಿ. ನೀವು ಒಂದು ಮನ್ಯಾಗ ಮಾಡಿ ನೋಡ್ರಿ. ಈಗ ಹಿಟ್ಟು ಚೆಂದಂಗಿ ಹುರಿದತ್ರಿ. ಇನ್ನೊಂದು ಸ್ವಲ್ಪ ಹುರ್ಕೊಂಡು ಭಾಳೇನು ಹುರಿಬೇಕು ಹಂಗೇನು ಅವಶ್ಯಕತೆ ಇಲ್ಲ. ಇದ್ರಾಗಿಂದ ಇದನ್ನು ಹೋಗ್ಬೇಕು ಅಷ್ಟೇ. ಒಂದು ಸ್ವಲ್ಪ ಕ್ರಿಸ್ಪಿನೆಸ್ ಬರೋ ಸಂಬಂಧ ಹುರ್ಕೋಬೇಕು. ಹಿಟ್ಟು ಹಿಂಗೆ ಹುರಿದಾಡ್ಬೇಕು. ಒಂದು 10 ನಿಮಿಷ ಆರಾಕ್ ಬಿಡ್ಬೇಕ್ರಿ. ಹಿಟ್ಟು ಹುರಿದತ್ರಿ. ಈಗ ಹಿಟ್ಟು ಆರೈತ್ರಿ. ಹಿಟ್ಟು ಆರಿದ್ಬೇಕು. ಇದನ್ನು ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ಚಪಾತಿ ಹಿಟ್ಟು ಹದಕ್ಕೆ ನಾದ್ಕೋಬೇಕ್ರಿ. ಇಲ್ಲೇನು ಭಾಳ ಇದನ್ನು ಮಾಡೋದಿಲ್ಲ. ಇದು ಆರಿದ್ಬೇಕ್ರಿ. ಇದನ್ನ ಇರ್ತೈತ್ರಲ್ಲ, ಉಪ್ಪು ಇರ್ತೈತ್ರಲ್ಲ, ಉಪ್ಪು ಹಾಕೋದ್ರೆ ಮಿಕ್ಸ್ ಚಪಾತಿ ಹಿಟ್ಟು ಹದಕ್ಕೆ ನಾದ್ಕೊಂಡು ಇಟ್ಕೊಬೇಕು. ಎಲ್ಲನೂ ಹಿಂಗೆ ನಾದ್ಬಿಟ್ರಿ. ಚೆಂದಾಗಿ ನಾದಿ ಚಪಾತಿ ಹಿಟ್ಟು ಹದಕ್ಕೆ ಇಡ್ಕೋಬೇಕು. ಹಿಟ್ಟು ನೋಡ್ರಿ, ಇಲ್ಲಿ ಚಪಾತಿ ಹಿಟ್ಟು ಹದಕ್ಕೆ ನಾದಿಟ್ಕೋಬೇಕ್ರಿ. ಒಂದು 10 ನಿಮಿಷ ರೆಸ್ಟಿಗೆ ಬಿಡ್ಬೇಕ್ರಿ. 10 ನಿಮಿಷ ರೆಸ್ಟ್ ಆದ್ಬೇಕು. ಲಟ್ಸೋನು ಬರ್ರಿ. ನೋಡ್ರಿ, ಇಷ್ಟು ದಪ್ಪ ಉಳ್ಳಿ ಮಾಡ್ಕೋಬೇಕ್ರಿ. ಇವು ನಾರ್ಮಲ್ ಚಪಾತಿ ಮಾಡ್ತೇವೆ ಹಂಗೆ ಮಾಡೋದಿಲ್ಲ ರೀ. ಇವತ್ತು ದಪ್ಪನ ಲಟ್ಟಿಸ್ಬೇಕಾಗತ್ತಿ. ಒಂದು ಲಟ್ಟಿಸ್ ತೋರಿಸ್ತಂಗಪ್ರಿ. ಹಿಂಗೆ ಇದು ಮಾಡಿ ಆಮೇಲೆ ಫೋಲ್ಡ್ ಮಾಡ್ಬೇಕು. ಮತ್ತು ಫೋಲ್ಡ್ ಮಾಡಿ ಆದ ಕೂಡಲೇ ಇದನ್ನು ಮತ್ತೆ ಇದು ಮಾಡ್ಕೋಬೇಕು. ಮಾಡ್ಕೊಂಡು ದಿಪ್ಪನ್ನು ಲಟ್ಸ್ಕೋಬೇಕ್ರಿ. ಚಪಾತಿಗೆ ಲಟ್ಸೋದಿಲ್ಲ ರೀ ಇದನ್ನ. ದಂಡಿ ಎಲ್ಲ ಲಟ್ಸ್ಕೋಬೇಕ್ರಿ. ಲಟ್ಸ್ಕೊಂಡು ಇಷ್ಟು ನೋಡ್ರಿ, ಇಷ್ಟು ದಿಪ್ಪ ಆಗೋಂಗೆ ಲಟ್ಸ್ಕೋಬೇಕು. ಈಗ ತೋರ್ಸತ್ತನ್ರಿ, ಇಷ್ಟು ದಿಪ್ಪ ಆಗುತ್ತೆ. ಇಷ್ಟು ದಿಪ್ಪ ಲಟ್ಸ್ಕೋಬೇಕ್ರಿ. ಇನ್ನು ಬೇಯಿಸ್ಕೊಳ್ಬೇಕು. ಒಟ್ಟು ಕಣ್ಣು ಎಳ್ಳಾರ್ದಂಗೆ ಬೇಯಿಸ್ಕೋಬೇಕು. ಕಣ್ಣು ಎಬ್ಬಿಸ್ಬಾರ್ದು, ಬೇಯಿಸ್ಕೋಬೇಕ್ರಿ. ಎಲ್ಲ ಚಪಾತಿನೂ ಹಿಂಗೆ ಮಾಡಿ ಇಟ್ಕೋಬೇಕ್ರಿ.
ಎಲ್ಲನೂ ಈಗ ಬುಟ್ಟ್ಯಾಗ ಮಾಡಿಟ್ಕೋಬೇಕ್ರಿ. ಇನ್ನು ತೋರಿಸ್ತೀನಿ ಲಾಸ್ಟ್. ಮಾಡಿಟ್ಟು ಚಪಾತಿ ತುಣುಕೆಲ್ಲ ಹಿಂಗೆ ಮಾಡ್ಕೋಬೇಕ್ರಿ ಬಿಸಿ ಬಿಸಿ ಇದ್ದಾಗಣ. ಇನ್ನು ಇದನ್ನ ಮಿಕ್ಸಿ ಒಳಗೆ ಸಣ್ಣ ಮಾಡ್ಕೊಂಬರೋ ಪೌಡ್ರ್ ಆಗಿರ್ತೈತ್ರಿ. ಎಲ್ಲರೂ ಹಿಂಗೆ ಚಾಣಿಸ್ಕೋಬೇಕ್ರಿ ಅಂತ. ಉಳ್ದಿದ್ದ ಚಪಾತಿ ಇದನ್ನ ಇದ್ರಾಗ ಮಾತು ಉಳ್ದಿದ್ರೆ ಮಾತು ಬೇಕಾದ್ರೆ ಮಿಕ್ಸಿ ಒಳಗೆ ಮಿಕ್ಸ್ ಮಾಡಿ. ಬೆಲ್ಲ ಇಟ್ಕೊಂಡಿತ್ತಲ್ರಿ, ಅದು ಬೆಲ್ಲ ಎಲ್ಲನೂ ಸ್ವಲ್ಪ ಹಿಂಗೆ ಕರಗಿಸ್ಕೊಂಡು ಬರೀ ಇದ್ರಾಗ ತುಪ್ಪ ಹಾಕಿ. ಏನು ಆಣ್ ಮಾಡೋದಿಲ್ಲರ ಅವಶ್ಯಕತೆ ಇಲ್ಲ, ಬರೀ ಬೆಲ್ಲ ಕರಗಿಸ್ಕೋಬೇಕಷ್ಟೇ. ಗಂಟೆಲ್ಲ ಇದನ್ನ ಮಾಡಿ ಬೆಲ್ಲ ಇದನ್ನ ಇಟ್ಕೊಂಡು ಜೋರು ಇದನ್ನ ಇಟ್ಕೊಂಡು ಕರಗಿಸ್ಕೋಬೇಕ್ರಿ. ನೋಡ್ರಿ ಇದು ಆನೆಲ್ಲ ಏನೂ ಇಲ್ಲರಿ, ಇದು ಕರಿಗೈತಿ ಬೆಲ್ಲ ಕರಿಗಿರ್ಬೇಕಾ ಬಾದ್ ಮಾಡಿದ್ರೆ. ಇದು ಹಿಂಗೆ ಯಾಕೆ ಮಾಡ್ಕೊಳ್ಳೋದಂದ್ರೆ ಅದು ಬೆಲ್ಲ ಹೆರಿಚ್ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಏನಾಗ್ತೈತೆ ರೀ, ಎಲ್ಲ ಕಡೆ ಕೊಡಂಗಿಲ್ಲ ರೀ. ಇದು ಆಯ್ತಂದ್ರೆ ಎಲ್ಲ ಕಡೆನೂ ಆಟೋಮೆಟಿಕ್ಕಾಗಿ ಕುಡ್ಕೋತೈತೆ ರೀ, ಮತ್ತು ಚಂದ ಇದನ್ನು ಟೇಸ್ಟ್ ಬರ್ತೈತೆ ರೀ. ಅದಕ್ಕೆ ಎಲ್ಲನೂ ಹಿಂಗೆ ಮಿಕ್ಸ್ ಮಾಡಿ. ಇಲ್ಲಿ ಮಿಕ್ಸ್ ಮಾಡ್ಕೊಳಕ್ಕೆ ಏನು ಟೈಮ್ ತೊಗೊಂಗಿಲ್ಲ ರೀ. ಇದು ಆಲ್ರೆಡಿ ಬೆಲ್ಲ ಕರಗಿರ್ತೈತಲ್ಲ ರೀ. ಇನ್ನು ಗ್ಯಾಸ್ ಬಂದ ಮಾಡಿರ್ತೈತೆ ರೀ, ಹಂಗೆ ಕೂಡಿಸ್ಕೊಡೋದು ರೀ. ಕೂಡ್ಸಾದ್ಬೇಕು ರೀ. ಇದ್ರಾಗ ಇದು ಹಾಕಿದ್ವಲ್ರಿ ಶುಂಠಿ ಪೌಡ್ರ್ ಮತ್ತು ಸೋಂಪು ಪೌಡ್ರ್ ಅದನ್ನ ಹಾಕೋದ್ರಿ. ಆಮೇಲೆ ಇದನ್ನ ಇಟ್ಟಿದ್ವಲ್ರಿ ಅದನ್ನೂ ಎಲ್ಲ ಕುಡಿಸ್ಕೊಳ್ಳೋದು. ಹಿಂಗೆಲ್ಲ ಕೈಲಿ ಕುಡಿಸ್ಕೊಳ್ಳೋದು. ಅಲ್ಲಿ ಬಳೋ ತತ್ತಂಗಿಲ್ಲ, ಇದನ್ನ ಕೂಡಿರ್ತೈತೆ ರೀ ಆಲ್ಮೋಸ್ಟ್. ಮಕ್ಕಳು ತಿನ್ನಾಗಿಲ್ರಿ, ಸಣ್ಣ ಹಿಂಗೆ ಇದನ್ನು ಹಿಂಗೆ ಇಟ್ಟರೆ ತಿನ್ನಾಗಿಲ್ರಿ ಸಣ್ಣ ಮಕ್ಕಳ್ರಿ. ಹಾಲು ದೊಡ್ಡವ್ರು ಇದ್ರಂದ್ರೆ ಹಾಲು ತುಪ್ಪ ಹಾಕಿ ತಿನ್ನಾಕೆ ಕೊಡಿದ್ರಿ. ಇಲ್ಲ ಸಣ್ಣ ಮಕ್ಕಳಿದ್ದು ಅಂದರೆ ಈ ಸೈಜ್ದು ಲಡ್ಡು ಮಾಡಿಟ್ರೆ ತಾನ ಊಟ ಟೈಮ್ಗೆ ಇರ್ಲಿಕ್ಕಂದ್ರೆ ಸ್ಕೂಲ್ ಡಬ್ಬಿಗೆ ಬಾಕ್ಸಿಗೆ ಕಳಿಸಿ ನಡೀತೈತೆ ರೀ. ಈ ಟೈಪ್ ಉಂಡೆ ಮಾಡಿ ನೋಡಿರಿ. ಆದಷ್ಟು ಸಣ್ಣ ಸೈಜ್ ಮಾಡಿದ್ರೆ ಸ್ವೀಟ್ ಇರ್ತದೆ ಅಂತ ಹುಡುಗರು ತಿನ್ನಾಕಿದ್ರೆ ಮಾಡ್ತಾರೆ. ಎಲ್ಲನೂ ಹಿಂಗೆ ಉಂಡೆ ಮಾಡ್ಕೊಂಡಿರಿ. ಮಾಲಿದ್ದಿ ಉಂಡೆ ರೆಡಿ ಆಗ್ಯಾವ ನೋಡ್ರಿ. ನೀವು ಬೇಕಾದ್ರೆ ಮೊದಲೇ ಹಂಗೆ ಇಟ್ಕೋಬೋದ್ರಿ, ಇಲ್ಲಕ ಉಂಡೆನೂ ಕಟ್ಬೋದ್ರಿ. ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.